ರೈತ ಸಂಘಟನೆಯಿಂದ ನೀರಿಗಾಗಿ ಘಟಪ್ರಭಾ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ. ಘಟಪ್ರಭಾ ವೃತ್ತದಲ್ಲಿ ರೈತ ಸಂಘಟನೆಗಳಿಂದ ನೀರಿಗಾಗಿ ಬೃಹತ್ ಪ್ರತಿಭಟನೆ ನಡೆಯಿತು. ನೀರಿನ ಕೊರತೆಯಿಂದ ಆಕ್ರೋಶಗೊಂಡ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಹೋರಾಟ ಅಂದ್ರೆ ಹೆಂಗ್ರಿ? ಇವತ್ತಿನ ತಹಸೀಲ್ದಾರ್ ಸಾಹೇಬರಿಗೆ KS ಎಕ್ಸಾಮ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕೊಟ್ಟ ನೌಕರಿ ಬಂದು ಇಲ್ಲಿ ನಿಂತಾರಿಲ್ಲ. ನಮ್ಮ ಮಕ್ಕಳು ಇದನ್ನ ಓದಾಕತ್ಯಾವ. ರೋಡ್ ಮ್ಯಾಗ 54,000 ಕರೆದಾರ, ಅದು ಇಲ್ಲ. ಮಕ್ಕಳು ಕಣ್ಣೀರ್ ಹಾಕಾಕತ್ಯಾವ. ಅವ್ರಿಗೆ ಅನ್ನ ಕೊಟ್ಟು ಸಾಲ ತಂದು ರೊಕ್ಕ ಕೊಟ್ಟು ನಾವು ಕಣ್ಣೀರ್ ರೋಡ್ ಮ್ಯಾಗ ಹಾಕಾಕತ್ತೀವಿ. ಯಾವಾಗ ನ್ಯಾಯ ಸಿಗುತ್ತ ನಮಗ? ಒಂದಿಷ್ಟು ಬತ್ಲಾಗ್ರಿ. ಚಲೋ ಇಂಥವ್ನ ಆರಿಸ್ರಿ. ಯಾವ ಧರ್ಮದವ್ರು ಇರ್ಲಿ, ಜಾತಿಯವ್ರು ಇರ್ಲಿ, ಯಾವ ಪಕ್ಷದವ್ರು ಒಳ್ಳೆಯವ್ರನ್ನ ಆರಿಸ್ರಿ. ಓಟ್ ಹಾಕಾಕ ಸ್ವಲ್ಪ ಇನ್ನು ನೀವು ಬದ್ಲಾಗ್ರಿ. ನೀವು ಬದ್ಲಾದ್ರಿ ಅಂತಂದ್ರ ಎಲ್ಲೋ ಕೂತಿರ್ತ ನಾವು ಮೂಲ್ಯಾಗ ನೋಡ್ಬೇಕು. ನಿನ್ನೊಂದು ವೇದಿಕೆ ಮ್ಯಾಗ ನೋಡಕತ್ತೀನ. MLA ಅವ್ರ ತಂದೆ ಸತ್ತಾನ, ಮಗ ಆಳಕತ್ತಾನ. ಎದ್ರ ಸಲುವಾಗಿ ಓಟ್ ಹಾಕ್ರಿ ಅಂತೇಳಿ. ರೈತರಿಗೆ ನ್ಯಾಯ ಕೊಡಿಸ್ರಿ, ಕಬ್ಬಿನ ಬಿಲ್ ಕೊಡಿಸ್ರಿ, ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ನೌಕರಿ ಕೊಡಿಸ್ರಿ, ರೋಡ್ ಮಾಡ್ರಿ ಅಂತ ಯಾರು ಇಲ್ಲ. ಒಂದ್ ಸಣ್ಣ ಮಾತೇಳಿ ನನ್ನ ಮಾತು ಮುಗಿಸ್ತೀನಿ, ಸಮಯ ಬಹಳ ಆಗ್ಯದ. ಒಂದ ಮಾತಿದ್ರೊಳಗೆ ಬಹಳ ಅರ್ಥದ ತಿಳ್ಕೊಡ್ರಿ. ನಾನು ಚುನಪ್ಪ ಮಾನಿ ಬಿಜಾಪುರ ಜಿಲ್ಲಾಕ್ ಹೋಗಿದ್ವಿ. ಒಬ್ಬ ಜಾದೂ ಮಾಡೋ ಬಂದಿದ್ದ, ಬಹಳ ದೊಡ್ಡ ಜಾದೂಗಾರ. ಕಲ್ಲು ತಿಂದ ಸಾಹೇಬ್ರ, ಆಮೇಲೆ ಗ್ಲಾಸ್ ತಿಂದ, ಕಟ್ಟಿಗೆ ತಿಂದ, ಆಮೇಲೆ ಮಣ್ಣು ತಿಂದ. ಯಾರು ನಗಲಿಲ್ಲ, ಚಪ್ಪಾಳಿ ಹೊಡಿಲಿಲ್ಲ. ಅವಾಗ ಬಂದ್ ಅಧ್ಯಕ್ಷನೇನ್ ಕೇಳಿದ, ಅಲ್ರಿ ಅಧ್ಯಕ್ಷರು ಇಷ್ಟೆಲ್ಲ ಮಾಡಾಕತ್ತೇನ್, ಚಪ್ಪಾಳಿ ಹೇಳ್ಕೊಡಿವರಿ, ನಗವಾರಿ ಯಾಕಂತ ಕೇಳಿದವ. ಅವಾಗ ಇವ್ರೇನಂದ್ರು, ನೀ ಏನ್ ಮಾಡಿದ್ವು ಅಂತ ಸಾಧನೆ ಅಂದ್ರು. ಅಲ್ರಿ ಕಲ್ ತಿಂದೀನಿ, ಮಣ್ಣು ತಿಂದೀನಿ, ಗ್ಲಾಸ್ ತಿಂದೀನಿ, ಕಟ್ಟಿಗೆ ತಿಂದೀನಿ, ಇನ್ನೇನು ಬೇಕು ತಿನ್ನತ್ತೀರಿ, ಬಸ್ ಬೇಕಾದ್ರೆ ತಿಂತೀನ್ರಿ ಅಂದವ. ಇವ್ರಂದ್ರು ನಿಂದೇನ್ ದೊಡ್ಡ ಸಾಧನೆ ಅಲ್ಲ, ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಗಟ್ರಿಗೆ ತಿಂದಾರ, ದೇವಸ್ಥಾನಕ್ಕೆ ದೇವಸ್ಥಾನ ತಿಂದಾರ, ಸಾಲಿ ಹುಡುಗರು ಮಕ್ಕಳ ಬೂಟ ಸಮೋಸ್ತ್ರ ಬಿಡುವಾರ ಇವ್ರ, ತತ್ತಿ ಸಹಿತ ಬಿಡುವತ್ ಮಂದಿ. ಹೆಂಗ್ರಿ? ರೋಡಿಗೆ ರೋಡ ಕಪ್ಪಾಗ್ಯಾವತ್ತಮ್ಮ, 100,000 ಕಿಲೋಮೀಟರ್. ನಿಂದೇನೋ ಕೆಮನತಿ ಮನೆಗೆ ಹೋಗ್ತಿ ಅಂದ್ರು. ಇವ್ರ ಪರಿಸ್ಥಿತಿ ಹಂಗಾಗ್ಯದ. ನೀವು ಒಂದೆರಡು ಜಾಗೃತ ಆಗಿರಿ. ತಾಲೂಕಿನಾಗ ಎಲ್ಲಾರು ಹಳ್ಳಿಯಾಗ ಜಾಗೃತ ಆಗಿ ನಿಷ್ಠಾವಂತರನ್ನ ಆರಿಸಿ ಕೊಟ್ರಿ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದೊಳಗೆ 19 ಕ್ಲಾಸ್ 1 ಕ್ಲಾಸ್ A ಅಂತ ಒಂದು ವಿಧಿ ಅದ. ಆ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ದೇವ್ರ ನಮಗ್ ಕೊಟ್ಟಾನಂತ ಇಲ್ಲಿ ಮಾತಾಡಕತ್ತೇವ್. ನಮ್ಮ ಮತ್ತ ಈ ರಾಜಕಾರಣಿಗಳು ಏನೋ ಕಸ್ಕೊಂಡ್ ಬಿಡ್ತಿದ್ರ. ಸಂವಿಧಾನ ಐತೆ ಅಂತ ಬದುಕೀವಿ ನಾವ, ಇಲ್ಲಂದ್ರೆ ಇಲ್ಲಿ ಮಾತಾಡ್ಕೊಡ್ತಿದ್ದಿಲ್ಲ ಅವ್ರ. ಯಾವ್ದಾರ ಸೆಕ್ಷನ್ ಹಾಕಿ ಒಳಗ್ ಗಪ್ಪೆ. ಅದಕ್ಕ ಬಹಳ ಎಚ್ಚರ ಆಗ್ರಿ, ಜಾಗೃತ ಆಗ್ರಿ. ಅಧ್ಯಕ್ಷರ ವಿನಂತಿ ಮಾಡ್ಕೊಡ್ರಿ. ಮಲ್ಲಪ್ಪಣ್ಣ ಕುಮಾರ್ ಅವರು ಏನ್ ರಾತ್ರಿ ಏನ್ ಕೆಲಸ ಐತೆ ಏನಿಲ್ಲಲ್ಲ. ಒಂದು ನಿರ್ಧಾರ ಸಾಹೇಬ್ರ ಒಂದು ಡೇಟ್ ಹೇಳಿದ್ರ, ಲಿಖಿತ ರೂಪದಾಗ ಕೊಟ್ರಿ ಅಂತಂದ್ರ ಅದು ಹೆಂಗಿರ್ಬೇಕು, ಬಹಳ ಡಿಸ್ಟೆನ್ಸ್ ಇರಬಾರ್ದ್ರಿ. 1 ತಾರೀಕು ಒಳಗ ಇರ್ಬೇಕ್ರಿ. ಯಾಕಂದ್ರೆ ರೈತರಿಗೆ ಬಹಳ ತ್ರಾಸ ಆಗ್ಲಿಕ್ತದ. ಏನೋ ಮಣ್ಣು ಬಿದ್ದದ ಅಂತ ಹೇಳ್ತಾರ. 2-3 ದಿನದೊಳಗೆ ತೆಗೀರಿ. 1 ತಾರೀಕು ಒಳಗೆ ನೀವು ಡೇಟ್ ಕೊಟ್ರಿ ಅಂದ್ರೆ ನಮ್ಮ ಹೋರಾಟ CPS ಸಾಹೇಬ್ರ ನೇತೃತ್ವದೊಳಗೆ ಹಿಂದ್ ತಕ್ಕೋತೀವಿ. ಇಲ್ಲೇ ನಾವೆಲ್ಲ ರೈತ ಮುಖಂಡ್ರು. ಇಲ್ಲ ಅಂತಂದ್ರೆ ನಿರಂತರ ಇರ್ತದೆ. ಯಾವ್ದು ತೆಗಿತಾರಮ್ಮ, ತೆಗಿತಾರ ಅಲ್ಲಿ ದಾಟ್ಯಾಗ ಬರ 3 ಬಸ್ ಕೆಟ್ಟ ನಿಂತಾವ, ಅದನ್ನ ಮಾಡುವಾರ ಮನೆ ಅಂತ ತೆಗಿತಾರ. ಶಾಂತ ತೀರ್ಜಾರ.